ರಾಜ್ಯದಲ್ಲಿ 25,000 ಸರ್ಕಾರಿ ಶಾಲೆಗಳಿಗೆ ಬೀಗ. ರಾಜ್ಯದ 60% ಸರ್ಕಾರಿ ಶಾಲೆ ಬಂದ್. 25,683 ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವ ವಿಚಾರ. ಕೆಪಿಎಸ್ ಶಾಲೆಗಳ ವಿಲೀನದ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕೋ ಕೆಲಸ ಆಗಿದೆ. 5 ಕಿಲೋಮೀಟರ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಬೀಗ ಇನ್ನು ಮುಂದೆ ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರಿನಲ್ಲಿ ವಿಲೀನ ಮಾಡ್ತಾ ಇದ್ದಾರೆ ಅಂತ ಕೆಪಿಎಸ್ ಶಾಲೆಗೆ ಸೇರ್ಪಡೆಗೆ ಸೂಚನೆ ನೀಡಿದ ಶಿಕ್ಷಣ ಇಲಾಖೆ. ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ 25,000 ಸರ್ಕಾರಿ ಶಾಲೆಗಳು ಬಂದ್ ಆಗತ್ತೆ ಅಂತ. ರಾಜ್ಯದ 60% ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡಬೇಕು ಅನ್ನುವಂತ ಪ್ಲಾನ್ ಇದೆಯಂತೆ. ಸರ್ಕಾರದ ಆದೇಶದ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೆಪಿಎಸ್ ಶಾಲೆಗಳ ವಿಲೀನದ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ 25,683 ಶಾಲೆಗಳನ್ನ ಶಾಶ್ವತವಾಗಿ ಮುಚ್ಚಬೇಕು. ಅದು ಸರ್ಕಾರಿ ಶಾಲೆಗಳು, ಅದರಲ್ಲೂ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಬೇಕು ಅನ್ನೋ ನಿರ್ಣಯವನ್ನು ತಗೊಂಡಿದೆಯಲ್ಲ, ಇದು ತುಂಬಾ ಆತಂಕ ಮತ್ತೆ ಆಘಾತಕಾರಿಯಾದಂತಹ ವಿಷಯ. ಇದು ಸಂವಿಧಾನ ಬಾಹಿರನೂ ಕೂಡ ಹೌದು. ಸೊ ಇವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕಾರ್ಯಸೂಚಿನಲ್ಲಿ ಪ್ಯಾರಾ 7 ಮತ್ತು ಪ್ಯಾರಾ 7.3 ಕಾರ್ಯಸೂಚಿಯನ್ನ ಇಂಡೈರೆಕ್ಟ್ ಆಗಿ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರಲ್ಲ. ಬಾಹ್ಯವಾಗಿ ಇವರು ಏನಂತ ಹೇಳಿದ್ದು, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧ ಮಾಡ್ತೀವಿ ಅಂತ ಹೇಳ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ಬಿಟ್ಟು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಂಡೈರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಇದು ಖಂಡನೀಯ ಒಂದು. ಆಮೇಲೆ ಎರಡನೇದಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ತಾ ಇದ್ರಲ್ಲ, ಇದು ರಾಜ್ಯದಲ್ಲಿ ನಾವು ಕನ್ನಡಾಭಿಮಾನಿಗಳು ಎಲ್ಲರೂ ಕನ್ನಡವನ್ನು ಕಲಿಬೇಕು. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲ ಕಡೆ ಹೋದ್ರು ಕನ್ನಡ ಪ್ರವಚನ ಮಾಡ್ತಾರೆ, ಪಾಠಗಳನ್ನು ಮಾಡ್ತಾರೆ. ವಿದ್ಯಾರ್ಥಿಗಳು ಮತ್ತೆ ಜನಸಮೂಹ ಕನ್ನಡ ಕಲಿಬೇಕು, ನಾನು ಕನ್ನಡಾಭಿಮಾನಿ ಅಂತ ಹೇಳ್ತಾರೆ. ಬಟ್ ಕನ್ನಡಾಭಿಮಾನಿ ಆಗಿರುವಂಥವ್ರು ನವೆಂಬರ್ ತಿಂಗಳಲ್ಲೇ 25,000ಕ್ಕಿಂತ ಹೆಚ್ಚು ಶಾಲೆಗಳನ್ನು, 26,000 ಶಾಲೆಗಳನ್ನ ಮುಚ್ತಾರೆ ಅಂತಂದ್ರೆ ಸುಮಾರು 60% ಶಾಲೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ, ಅಂದ್ರೆ ಸಣ್ಣ ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನು ತೆಗಿಬೇಕು ಅನ್ನೋದು ಮೂಲಭೂತ ಹಕ್ಕಾಗಿತ್ತು. ಸೊ ಅಂತ ಶಾಲೆಗಳನ್ನ ನೀವು ಮುಚ್ತೀರಿ ಅಂತ ಅನ್ನೋದಾದ್ರೆ ನೀವು ಕನ್ನಡದ ಅಭಿಮಾನಿ ಎಲ್ಲಿ ಆದ್ರಿ? ಇದೆಲ್ಲೋ ಒಂದ್ ಕಡೆ ಜನಗಳಿಗೆ ಮಾಡಿದಂತಹ ಮಹಾ ದ್ರೋಹ ಆಗುತ್ತೆ ಒಂದು. ಆಮೇಲೆ ಎರಡನೇದಾಗಿ ಇಡೀ ದೇಶದಲ್ಲಿ ನಿಮಗೆ ಗೊತ್ತಿದೆ, ಸೊ ಇಡೀ ದೇಶದಲ್ಲಿ ಕರ್ನಾಟಕದ ಶಿಕ್ಷಣದ ವ್ಯವಸ್ಥೆ ಇದೆಯಲ್ಲ ಅತ್ಯಂತ ಕೆಳಮಟ್ಟದಲ್ಲಿ ಇದೆ. ಸೊ ನಾವು ಹೆಚ್ಚು ಕಮ್ಮಿ ಈಗ ಬೀಮಾರು ಸ್ಟೇಟ್ಗೆ ಹೋಗ್ತಿದ್ವಿ ಎಜುಕೇಶನ್ ಪಾರ್ಟಲ್ಲಿ. ಯಾಕೆ ಅಂತಂದ್ರೆ ಎಜುಕೇಶನ್ಗೆ ಅತ್ಯಂತ ಅಲ್ಪ ಇಂಟ್ರೆಸ್ಟ್ ಅನ್ನ ನೀವು ಸರ್ಕಾರದಿಂದ ವಹಿಸ್ತಾ ಇರೋದು. ಸೊ ಇದು ಖಂಡಿತ ನಾವು ಬಹಳ ದಿನಗಳಿಂದಲೂ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಸುಮಾರು 60,000 ಶಿಕ್ಷಕರನ್ನ ನೀವು ನೇಮಕ ಆಗದೆ 50,000 ಶಾಲೆಗಳನ್ನ ಮುಚ್ಚಿಬಿಟ್ಟು ಅವನ್ನ ಮ್ಯಾಗ್ನೆಟ್ ಶಾಲೆಗಳಂತ ಮಾಡಿಬಿಟ್ಟು ಸುಮಾರು 500 ಈ ರಾಜ್ಯದಲ್ಲಿ ಮತ್ತೆ 200 ಕಲ್ಯಾಣ ಕರ್ನಾಟಕದಲ್ಲಿ, ಒಟ್ಟು 700 ಮ್ಯಾಗ್ನೆಟ್ ಶಾಲೆಗಳು ಅಥವಾ ಕೆಪಿಎಸ್ ಶಾಲೆಗಳನ್ನ ಏನು ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿಗೆ ಮಕ್ಕಳುಗಳನ್ನ ಸುಮಾರು 5 ಕಿಲೋಮೀಟರ್ ದೂರದವರೆಗೂ 50 ಮಕ್ಕಳುಗಳು ಇರುವಂತ ಶಾಲೆಗಳ ಮಕ್ಕಳುಗಳನ್ನ ಅಲ್ಲಿ ಸೇರಿಸ್ತೀವಿ ಅಂತ ನೀವು ಆದೇಶವನ್ನು ಮಾಡಿ